ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಣಮೆಣಸಿಕೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡಿ ಇಟ್ಕೊತೀನಿ. ಜೊತೆಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ದಪ್ಪದಂತ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಮರಾಠಿ ಮೊಗ್ಗು, ಕಲ್ಲು ಹೂವು, ಜೊತೆಗೆ ಪಲಾವ್ ಎಲೆ, ಕಸ್ತೂರಿ ಮೆಂತೆ, ಒಂದು ಏಲಕ್ಕಿನೂ ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲಿ ದಪ್ಪದಾದಂಥ 3 ಟೊಮೊಟೊನ ಈ ರೀತಿ ನಾನು ಉದ್ದಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಇದರಲ್ಲಿ ಸ್ವಲ್ಪ ಹಸಿ ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ. ನೀವು ಹಸಿ ಬಟಾಣಿ ಇಲ್ಲಾಂದರೆ ಒಂದು ಬಟಾಣಿನೂ ಕೂಡ ನೆನೆಸ್ಬಿಟ್ಟು ಹಾಕೋಬೋದು. ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಕುಕ್ಕರನ್ನು ಇಟ್ಕೊತಾ ಇದ್ದೀನಿ. ಇವಾಗ ನಾನು ತೋರಿಸಿದ್ನಲ್ಲ ಇಷ್ಟು ಮಸಾಲೆ ಪದಾರ್ಥ ನಾನು ಅರ್ಧ ಕಿಲೋ ಅಕ್ಕಿನ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಮಸಾಲೆ ಪದಾರ್ಥ ಒಂದೊಂದೇ ಹಾಕೊಬರೋಣ. ಇದೇನು ತುಂಬ ಟೈಮ್ ತಡೆಯೋದಿಲ್ಲ. ನಮಗೆ ತುಂಬ ಅರ್ಜೆಂಟಲ್ಲಿ ಮಾಡಬೇಕು, ಸಾಂಬಾರೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲೆಲ್ಲ ಈ ರೀತಿ ಟೊಮೊಟೊ ಬಾತನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ, ನಾನು ಮಸಾಲೆ ಹಾಕಿದ್ದೀನಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಒಂದು 2 ನಿಮಿಷ ಫ್ರೈ ಆಗೋವರೆಗೂ ಈ ರೀತಿ ತಿರುಗಿಸೋಣ. ಇವಾಗ ನಾನು ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಹಸಿ ಬಟಾಣಿ ಇಲ್ಲಾಂದರೆ ಒಂದು ಬಟಾಣಿನೇ ಒಂದಿನ ಬೇಗನೆ ನೆನೆಸಿಟ್ಕೊಳ್ಳಿ. ಇವಾಗ ಸ್ವಲ್ಪ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಎಷ್ಟು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಬಂದು ನಾನು ದಪ್ಪದಾದಂಥ 3 ಟೊಮೊಟೊನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ನಾಟಿ ಟೊಮೊಟೊ ಕೂಡ ಹಾಕೋಬೋದು, ಏಕೆಂದರೆ ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಹಂಗಾಗಿ ನಾನು ಸ್ವೀಟ್ ಟೊಮೊಟೊನೇ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹಾಗೇ ಮಿಕ್ಸ್ ಮಾಡಿ ತಿರುಗೋಣ. ಇದು ಬೇಗನೆ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಪುದೀನ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ಲ ಖಾರ ಮಸಾಲೆನ ರೆಡಿ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಬಾತು. ನೋಡಿ, ನಾನು ಈ ರೀತಿ ಮಾಡ್ತೀನಿ. ನೀವು ಏನಾದರೂ ಬೇರೆ ರೆಸಿಪಿಲಿ ಮಾಡಿದ್ರೆ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನಾನು ಬರೋವಂಥ ಅಡುಗೆನ ನಿಮಗೂ ಕೂಡ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ kg ಅಕ್ಕಿಗೆ ನಾನು ಇದರಲ್ಲಿ 1 ಲೀಟರ್ ನೀರನ್ನು ಸೈಡಲ್ಲಿ ಬಿಸಿ ಮಾಡಿಟ್ಟಿದ್ದೆ. ಇವಾಗ ಬಂದು ನಾನು ಬಿಸಿನೀರು ಹಾಕಿದ ತಕ್ಷಣ ಅಕ್ಕಿನೂ ಕೂಡ ತೊಳೆದು ಹಾಕ್ತಾಯಿದ್ದೀನಿ. ಈ ರೀತಿ ಮಸಾಲೆ ಪದಾರ್ಥ ನಾವು ಮಾಡಬೇಕಾದ್ರೆ ಬಿಸಿನೀರು ಹಾಕಿದ್ರೆ ತುಂಬಾ ಬೇಗ ಆಗುತ್ತೆ. ಇವಾಗ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಈ ರೀತಿ ಮಿಕ್ಸ್ ಮಾಡೋಣ. ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಕ್ಯಾಪ್ ಹಾಕೋಣ. ಕ್ಯಾಪ್ ಹಾಕಿ ವಿಜಲ್ ಹಾಕ್ಬಿಟ್ರೆ ಒಂದೇ ವಿಜಲ್ ಸಾಕಾಗುತ್ತೆ. ಇದೇನು 2-3 ಸಲ ಕೂಗ್ಸಲ್ಲ, ನಾನು ಮಾತ್ರ ಒಂದೇ ವಿಜಲ್ನ ಕೂಗ್ಸೋದು. ಅದು ಕೂಲ್ ಆಗೋವರೆಗೂ ಬಿಡ್ತೀನಿ ನಾನು. ಟೊಮೊಟೊ ಬಾತ್ಗೆ ಕಾಂಬಿನೇಷನ್ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸೌತೆಕಾಯಿನ ಹೊರದು ಈ ರೀತಿ ಹಚ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ನಾನು ಈ ರೀತಿ ಒಂದೊಂದು ವೀಡಿಯೋ ಹಾಕ್ಬೇಕಾದ್ರೂ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನೀವೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾಯಿದ್ದೀರಾ. ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ತುಂಬ ಹೃದಯದ ಧನ್ಯವಾದಗಳು. ಇವಾಗ ನಾವು ಮೊಸರು ಬಜ್ಜಿನ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಈರುಳ್ಳಿ ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು 3ನ್ನ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೊಸರನ್ನ ಪ್ಲೈನಾಗೆ ತಿನ್ಬೋದು. ಪ್ಲೈನಾಗಿ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೆಚ್ಚು ಪ್ರಮಾಣದಲ್ಲೂ ಕೂಡ ಆಗುತ್ತೆ ಈ ರೀತಿ ಎಲ್ಲ ಮಾಡಿದ್ರೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇದರಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಗಲಿ ಅಥವಾ ಖಾರದ ಮೆಣಸಿನ್ಕಾಯಿ ಆಗಲಿ, ಮೆಣಸಿನ ಪುಡಿ ಆಗಲಿ ಯಾವುದೂ ಹಾಕಿಲ್ಲ. ನೀವು ಬೇಕಿದ್ದರೆ ಹಾಕೋಬೋದು, ಮೆಣಸಿನ ಪೌಡ್ರ್ ಹಾಕೋಬೋದು, ಉಪ್ಪನ್ನು ಕೂಡ ಹಾಕೋಬೋದು. ನಾನು ಎರಡೂ ಹಾಕಿಲ್ಲ, ಹಾಗೆಯೇ ಪ್ಲೈನ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಬಾತು ರೆಡಿಯಾಗಿದೆ. ಇದರಲ್ಲಿ ಟೊಮೊಟೊ ಬಾತಲ್ಲಿ ಸ್ವಲ್ಪ ಮಸಾಲೆ ಮತ್ತು ಬಟಾಣಿ ಎಲ್ಲ ಮೇಲಿದೆ ಅಲ್ವಾ, ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಪಾತ್ರೆಯಲ್ಲಿ ಮಾಡಿದ್ರೆ ಈ ರೀತಿ ಮಸಾಲೆ ಎಲ್ಲ ಮೇಲೆ ಬರಲ್ಲ, ಏಕೆಂದರೆ ನಾವು ಅವಾಗ ಅದನ್ನು ಮಿಕ್ಸ್ ಮಾಡ್ತಾನೆ ಇರ್ತೀವಿ. ಆವಾಗ ಅದು ಕರೆಕ್ಟಾಗಿರುತ್ತೆ. ನಾವು ಕುಕ್ಕರಲ್ಲಿ ಒಂದೇ ಸಲ ಕ್ಯಾಪ್ ಹಾಕೋದ್ರಿಂದ ಅದು ಮೇಲ್ಗಡೆ ಮಸಾಲೆ ಪದಾರ್ಥ ಎಲ್ಲ ಈ ರೀತಿ ಬಂದೇ ಬರುತ್ತೆ. ಹಾಗಾಗಿ ಮಿಕ್ಸ್ ಮಾಡಿ, ಬೇಕಿದ್ದರೆ ನೀವು ಒಂದು 5 ನಿಮಿಷ ಹಾಗೇ ಮುಚ್ಚಿಡಿ. ನಾನು ಇಲ್ಲಿ ಕರೆಕ್ಟಾಗಿ ಬಂದಿದೆ, ಹಾಗಾಗಿ ನಾನು ಮಿಕ್ಸ್ ಮಾಡಿ ಡೈರೆಕ್ಟ್ ಹಾಕೋತಾ ಇದ್ದೀನಿ.
ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿನೂ ಹಾಕೊಳ್ಳೋಣ. ತುಂಬ ಅಂದರೆ ತುಂಬ ರುಚಿಯಾಗಿದೆ. ನೀವು ಮಾಡಿ ತಿನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.